ಗೈಸ್ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಇಷ್ಟು ಮಾಡಿದ್ದಾರೆ. ಇವಾಗ ಅಡುಗೆ ಮನೆ ರೂಮಿಗೆ ಶಿಫ್ಟ್ ಆಗಿಬಿಟ್ಟಿದೆ. ಚಿಕನ್ ಫ್ರೈ ಏನು ಮಾಡ್ತಾ ಇದೆಯಮ್ಮ? ಚಿಕನ್ ಫ್ರೈ. ಸ್ವೀಟ್ ಕೊಟ್ಟರೆ ರೀಸನ್ ಕೇಳ್ತಾರೆ. ರೀಸನ್ ಇದ್ದರೆ ಮಾತ್ರ ಸ್ವೀಟ್ ತಿನ್ಬೇಕಂತೆ. ಹಾಂ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲಿಗೆ ಓಡ್ತಾ ಇದ್ದೀರಾ? ನನ್ನ ಕೆಲಸ ಇದೆ, ಅದಕ್ಕೆ ಓಡ್ತಾ ಇದ್ದೀವಿ. ನೋಡಿ, ನೆನ್ನೆ ಸಂಡೇ ಇಷ್ಟು ಬ್ಲೌಸು ಕಟ್ ಮಾಡಿಟ್ಟೆ, ಇನ್ನು ಕಟ್ ಮಾಡಬೇಕು. ಸೊ ಗೈಸ್, ಇವತ್ತಿಂದ ನಮ್ಮ ಮನೇಲಿ ಕೆಲಸ ಸ್ಟಾರ್ಟ್ ಆಗ್ತಿದೆ. ನಮ್ಮ ಕಿಚನ್ ಸ್ಥಿತಿ ತೋರಿಸಿಲ್ವಲ್ಲ ನಿಮ್ಗೆ ಹೆಂಗಿದೆ ಅಂದ್ಬಿಟ್ಟು ಬನ್ನಿ ತೋರಿಸ್ತೀನಿ. ನೋಡಿ, ಈ ಥರ ಆಗಿದೆ. ಪ್ಲಾಸ್ಟಿಂಗ್ ಮಾಡೋದಕ್ಕೆ ಸಂಜೆ ಬರ್ತಾರಂತೆ. ಕಬೋರ್ಡ್ಸ್ ಮಾಡೋರು ಬಂದಿದ್ದಾರೆ ಆಲ್ರೆಡಿ. ಅವ್ರಿಗೆ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಗೋಡನಲ್ಲಿ. ಬನ್ನಿ, ಅಲ್ಲಿ ಇನ್ನು ಏನೇನು ಮಾಡಿದ್ದಾರೆ ಅಂತ ನೋಡ್ಕೊಬರೋಣ ಹೋಗಿ. ಓಕೆ, ಮತ್ತೆ ಏನಿಲ್ಲ, ನಾನು ಮನೆಗೆ ಹೋಗ್ತಾ ಇದ್ದೀನಿ. ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡಿದ್ರು ಗೈಸ್. ಹೇಳ್ತಾ ಇದ್ರು ದೊಡ್ಡದಾಗಿ ವೆರೈಟಿ ಮಾಡ್ತೀವಿ. ಇವತ್ತು ಸೋಮವಾರ ನಮ್ಮ ಮನೇಲಿ ಚಿತ್ರಾನ್ನನೇ ಗೈಸ್. ಸೋಮವಾರ ಎಲ್ಲರ ಮನೇಲೂ ಹಿಂಗೇನಾ? ಶುಕ್ರವಾರ ನಮ್ಮ ಪಲಾವ್. ಮೊದಲಿಂದ ನಾನು ಬ್ಲಾಗ್ಸ್ ಪ್ರತಿದಿನ ನೋಡೋದು ನಮ್ಗೆ ಗೊತ್ತು, ಆಲ್ರೆಡಿ ಹೇಳಿದ್ದೀನಿ. ಬಾಬಾ ಶಾಕ್ ಹೊಡಿತೈತೆ. ಇದು ಎಷ್ಟು ಉದ್ದ ಬೇಕು? ಸ್ವಲ್ಪ ಕಮ್ಮಿ ಮಾಡ್ತೀವಿ ನಾವೆಲ್ಲ, ಬೇಡ ಅಷ್ಟುದ್ದ. ಏನು ಫುಲ್ ಅಲ್ಲಿವರೆಗೂ ಬೇಡ ಅಲ್ವಾ, ಇನ್ನು ಸ್ವಲ್ಪ ಕಮ್ಮಿ ಇರಲಿ ಬಿಡು. ಅಲ್ಲಿಂದ ಅಲ್ಲಿವರೆಗೂ ಏಕೆ ಇದು ಉದ್ದ ಹೇಳ್ತಾರದವರು? ಇದ್ದ ಹಾಂ, ಸಾಕು ನೋಡಿ, ಇಷ್ಟಕ್ಕೆ ಬರುತ್ತಾ ಇಲ್ಲಿಗೆ? ಅದನ್ನೇ ನಾನು ಈ ಕಡೆ ಮಾಡಿದ್ರೆ ಬರೋದು ಅಂತ. ಬೇಡ ಇರಲಿ, ಅದೆಲ್ಲ ಇಷ್ಟು ಬರುತ್ತೆ. ಇಷ್ಟು ಉದ್ದನೂ ಇದ್ದರೆ ಚೆನ್ನಾಗಿರುತ್ತೆ. ಗೈಸ್, ನಿದ್ದೆ ಬರ್ತಾ ಇದೆ. ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಇವತ್ತು. ಯಾಕೋ ಕಾಲೆಲ್ಲ ನೋಡ್ತಾ ಇದೆ. ವಾಕಿಂಗ್ ಹೋಗಿಲ್ವಾ ಇವತ್ತು? ಹೋಗಿದ್ದಲ್ಲ. ಬನ್ನಿ ಅಲ್ಲಿ ಹೋಗಿ ನೋಡೋಣ ಏನೇನು ಮಾಡ್ತಾರೆ ಅಂತ. ಅವಾಗೇ ಒಂದ್ಸರಿ ಹೋಗಿ ನೋಡ್ಕೊಬಂದೆ. ಇನ್ನು ಅವಾಗ ಸ್ಟಾರ್ಟ್ ಮಾಡಿ ನೋಡು, ನನಗೆ ಒಂದು 5 ನಿಮಿಷ ಹೋಗ್ತೀನಿ. ಹೋಗಿ ನೋಡ್ಕೊಬರೋಣ ಏನೇನು ಮಾಡಿದ್ದಾರೆ ಅಂತ. ಅವ್ರು ಬೆಳಗ್ಗೆನೇ ಬಂದಿದ್ರು ಇವತ್ತು. ಪ್ಲಾಸ್ಟಿಂಗ್ ಅವ್ರು ಬಂದು ಮುಗಿಸ್ಕೊಂಡು ಹೋದ್ರೆ ಕೆಲಸ ಸ್ವಲ್ಪ ಬೇಗ ಆಗುತ್ತೆ, ಇಲ್ಲಾಂದರೆ ಲೇಟ್. ಎಲ್ಲ ಕಟಿಂಗ್ ಮುಗಿಸಿದ್ದಾರೆ ಕಿಚನ್ದು. ಇನ್ನು ಎಷ್ಟು ಟೈಮ್ ತಗೊಳ್ತಾರೋ ಗೊತ್ತಿಲ್ಲ. ಕಿಚನಲ್ಲಿರೋ ಐಟಮ್ಸ್ ಎಲ್ಲ. ಮಧ್ಯಾಹ್ನಕ್ಕೆ ಏನು ಮಾಡಿದ್ದೀರಾ ಮೇಡಮ್? ಅನ್ನ ರಸ ಆಯಿತು. ರೈಸ್ ಇಲ್ಲ? ರೈಸ್ ಕುತ್ಕೊಂಡ್ರೆ ಆಯಿತು. ಅವ್ರು ಕೆಲಸ ಮಾಡ್ತಿರ್ಬೇಕಾದ್ರೇನಾ? ಅವ್ರನ್ನ ಯಾವಾಗ ಮಾಡೋದು? ನಿದ್ದೆ ಬರ್ತಿದೆ ಆಮೇಲೆ ಬಂದು ಮಲ್ಕೊಬಿಟ್ರೆ ನೋಡಿ ಗೈಸ್. ಇನ್ನೂ ಟೈಮ್ ಆಯಿತು, ಒಂದು 5 ನಿಮಿಷ ಮಲ್ಕೊಳ್ತೀನಿ. ಯಾಕೋ ಗೊತ್ತಿಲ್ಲ, ಒಂಥರ ಆಗ್ತೈತೆ. ಮಲ್ಕೊಳ್ಳಿ ಗೈಸ್. ಇವತ್ತು ಇದೊಂದು ಮಾಡಿದ್ದಾರೆ. ಮೀನ್ಸ್ ಇದೆಲ್ಲ ಇನ್ನೂ ಏನೂ ಫಿಟ್ ಮಾಡಿಲ್ಲ, ಜಸ್ಟ್ ಟೆಂಪ್ರವರಿಗೆ ಇಟ್ಬಿಟ್ಟು ಹೋಗಿದ್ದಾರೆ. ಕಿಚನಲ್ಲಿ ಒಂದು ಬಾಕ್ಸು. ಇದೆಲ್ಲ ನಾಳೆ ಬರ್ತಾರಂತೆ ಪ್ಲಾಸ್ಟಿಂಗ್ ಮಾಡೋದಕ್ಕೆ. ಸೊ ಒಂದೇ ದಿನ ಬಂದು ಮಾಡಿಬಿಟ್ಟು ಹೋಗ್ಬಿಟ್ರೆ ಯಾವುದೂ ತಲೆನೋವಿರಲ್ಲ. ಬಟ್ ಏನು ಮಾಡೋದು, ಒಂದೊಂದು ದಿನ ಒಬ್ಬೊಬ್ಬರು ಕೈ ಕೊಡ್ತಾವ್ರೆ. ನಾಳೆ ಬಂದುಬಿಟ್ಟು ಏನಮ್ಮ ಅದು ಕಾರ್ನರ್ ಫಿಟ್ ಮಾಡಿಬಿಟ್ಟು ಹೋಗ್ತಾರಾ? ಗೊತ್ತಿಲ್ಲಪ್ಪ ಏನು ಹೇಳಿದ್ರು. ನಾನು ಇದನ್ನ ಫೋನ್ ಮಾಡ್ತೀನಿ. ಗೈಸ್ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಇಷ್ಟು ಮಾಡಿದ್ದಾರೆ. ಇವಾಗ ಎಲ್ಲ ಕಟಿಂಗ್ ಮಾಡ್ಕೊಬರಕ್ಕೆ ಹೋಗಿದ್ದಾರೆ. ನಮ್ಮ ಅಡುಗೆ ಮನೆ ರೂಮಿಗೆ ಶಿಫ್ಟ್ ಆಗಿಬಿಟ್ಟಿದೆ. ಗೈಸ್, ಚಿಕನ್ ಮಾಡ್ತಾಯಿದ್ದೀನಿ. ನಮ್ಮದು ನೋಡಿ
ಆ ಕಡೆನೂ ಕಿಚನ್ ಈ ಕಡೆನೂ ಕಿಚನ್ ಆಗ್ಬಿಟ್ಟಿದೆ. ಆ ಕಡೆ ರೂಮಲ್ಲಿ ಎಲ್ಲ ಐಟಮ್ ಇಟ್ಕೊಂಡಿದ್ದೀವಿ, ಇಲ್ಲಿ ಸ್ಟವ್ ಇಟ್ಕೊಂಡು ಇದು ಮಾಡ್ತಾ ಇದ್ದೀವಿ. ನಮ್ದು ಈ ವಾರ ಎಲ್ಲ ನಮ್ಮ ಮನೆ ಕಿಚನ್ ಆಗಿಬಿಟ್ಟಿರುತ್ತೆ. ಗೈಸ್ ಮನೆ ಕಟ್ಟಬೇಕಾದ್ರೆ ಎಲ್ಲ ಮಾಡಿಸ್ಕೊಬಿಟ್ರೆ ತಲೆನೋವು ಯಾವುದೂ ಇರಲ್ಲ. ಅದು ಇವಾಗ ಮನೇಲಿ ಇದ್ಕೊಂಡು ಇದೆಲ್ಲ ಕೆಲಸ ಮಾಡಿಸ್ಬೇಕಂದ್ರೆ ತುಂಬ ಕಷ್ಟ. ಎಲ್ಲಿಂದೆಲ್ಲ ಎತ್ತಿ ಅಪ್ಪ, ಜಾಗ ದೊಡ್ಡದಾಗಿದ್ರೆ ಆರಾಮಾಗಿ ಮಾಡಿಸ್ಕೋಬೋದು, ಇಲ್ಲ ಅಂತಲ್ಲ. ಬಟ್ ಚಿಕ್ಕದಾಗಿರ್ಬೇಕಾದ್ರೆ ಏನಾದರೂ ಡಸ್ಟ್ ಅದು ಇದು ಮಾಡೋವಾಗ ಹಿಂಸೆ, ಸಿಕ್ಕಾಪಟ್ಟೆ ಹಿಂಸೆ ಗೈಸ್. ಅವಾಗಂದ್ರೆ ಖಾಲಿ ಇರುತ್ತೆ, ಮನೆ ಮಾಡಿಸ್ಕೊಂಡ್ಬಿಡ್ಬೋದು ಆರಾಮಾಗಿ. ಗೈಸ್ ಇವತ್ತು ನಾವು ಊರಿಂದ ಅಪ್ಪ ಬರ್ತಾ ಇದ್ದಾರೆ ಗೈಸ್, ಅದಕ್ಕೆ ಚಿಕನ್ ಮಾಡ್ತಾ ಇದ್ದೀನಿ. ನಮಗೆ ಆಗಿದ್ರೆ ಇವಾಗ ಅಡುಗೆನೇ ಮಾಡ್ತಾ ಇಲ್ಲ, ಬೆಳಿಗ್ಗೆ ಟಿಫನ್ ಮಾಡಿದ್ವಲ್ಲ ಅದನ್ನೇ ತಿನ್ಕೊಳ್ತಾ ಇದ್ದೀನಿ. ನಾನು ಪೂಜೆ ಇಬ್ಬರೇ ಇರೋದು. ಇವತ್ತು ನಮ್ಮ ಅಪ್ಪ ಬರ್ತಾ ಇದ್ದಾರೆ ಊರಿಂದ, ಅದಕ್ಕೆ ಚಿಕನ್ ಮಾಡ್ತಾ ಇದ್ದೀನಿ. ಅವ್ರು ಬರುವಷ್ಟರಲ್ಲಿ ಮಾಡಿಬಿಟ್ಟು ಆಮೇಲೆ ಈಗ ಅಂಗಡಿಗೆ ಹೋಗ್ಬೇಕು. ಟೈಮ್ ಆಯ್ತು, 12 ಗಂಟೆ ಆಗ್ತಾ ಬಂತು. ಅದಕ್ಕೆ ಬೇಗ ಬೇಗ ಮಾಡ್ತಾ ಇದ್ದೀನಿ. ಇರ್ಬೇಕಾದ್ರೆ ಮಾಡ್ಕೊಂಡು ತಿಂತೀವಿ. ಗೊತ್ತಾ ಮನೆಯೆಲ್ಲ ಒಂದು ರಿವ್ಯೂ ಕೊಡ್ಲಾ ನೋಡಿ. ಎಲ್ಲಿಂದ ಅಲ್ಲಿ, ಎಲ್ಲಿಂದ ಅಲ್ಲಿ ನೋಡಿದ್ರು ಪಾತ್ರೆಗಳು, ಬಟ್ಟೆಗಳು, ಕಿಚನ್ ಐಟಮ್ ಎಲ್ಲ ರೂಮ್ಗಳಲ್ಲಿ, ಆಲ್ಗಳಲ್ಲಿ ಎಲ್ಲ ಕಡೆನೂ ಐತೆ. ಏನು ಮಾಡೋದು ಏನೋ ನೋಡಿ. ಇಲ್ಲೆಲ್ಲನೂ ಐಟಮ್ಸ್, ಪಾತ್ರೆಗಳು, ಅಡುಗೆ ಐಟಮ್, ಅಡುಗೆ ಮನೆ ಸಾಮಾನೆಲ್ಲ ಇಲ್ಲೇ ಇದೆ. ಗೊತ್ತಿಲ್ಲ ಏನು ಮಾಡೋದು ಅಂತ. ಈ ಕೆಲಸ ಮುಗಿಯೋವರೆಗೂ ಸ್ವಲ್ಪ ನಮಗೆ ಪ್ರಾಬ್ಲಮೇ ಗೈಸ್. ಈ ಥರ ಇರಬೇಕಂದ್ರೆ ಯಾವಾಗ ಮುಗಿಸ್ಕೊಡ್ತಾರೋ ಗೊತ್ತಿಲ್ಲ. ಇನ್ನು ಇವಾಗೆಲ್ಲ ವುಡ್ಡು ಇದನ್ನ ಕೊಟ್ಟು ಹೋಗ್ತಾರೆ. ನೆಕ್ಸ್ಟ್ ಇನ್ನು ಶೀಟ್ ಬೇರೆ ಹೊಡಿಬೇಕು, ಅದೊಂದು ಕೆಲಸ ಇದೆ. ಅದಾದಮೇಲೆ ನೋಡ್ಬೇಕು ಏನು ಮಾಡೋದು ಅಂತ. ನೆಕ್ಸ್ಟ್ ಹಂಗೆ ವರಮಹಾಲಕ್ಷ್ಮಿ ಹಬ್ಬ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾರೆ ಗೈಸ್ ನಮ್ಮಮ್ಮ. ಮಾಡಬೇಕು ಪೇಂಟ್ ಆದಮೇಲೆ ಫುಲ್ಲು ಡೀಪ್ ಕ್ಲೀನ್ ಮಾಡಬೇಕು. ಅದು ಒಂದು ತಲೆನೋವಿದೆ. ರಜೆ ಕಟ್ಟಿದ್ದಾರೆ ಗೈಸ್, ಅದೇ ಎಲ್ಲ ಆಗೋಗ್ಬಿಡುತ್ತೆ. ಅಲ್ಲ, ಲಾಸ್ಟ್ ಟೈಮ್ ನಂಗೆ ಸ್ಟಡಿ ಹಾಲಿಡೇಸ್ ಕೊಟ್ಟಾಗೂ ಬರೀ ಉಜ್ಜು ತೊಳಿ ಇದೇ ಆಗೋಗಿತ್ತು. ಈ ಸರಿ ನನಗೆ ಲೀವ್ಸ್ ಕೊಟ್ಟಾಗೂ ಇದೇ ಆಗ್ಬಿಟ್ಟಿತ್ತು ನನಗೆ. ನಾನು ಈ ಸರಿ ಎಕ್ಸಾಮ್ ಆಗಿ ತಕ್ಷಣ ಒಂದು ವಾರ ಊರಿಗೆ ಹೋಗ್ಬಿಟ್ಟು ಚೆನ್ನಾಗಿ ರೆಸ್ಟ್ ತಗೊಬರೋಣ ಅಂದ್ಕೊಂಡೆ. ಹೋಗ್ಬಿಟ್ಟು ಒಂದು ಸ್ವಲ್ಪ ದಿನ ಇದ್ದು, ಆದರೆ ಈ ಥರ ಇದೆ ನಮಗೆ ಪರಿಸ್ಥಿತಿ. ಏನು ಮಾಡೋದಕ್ಕಾಗಲ್ಲ. ಊರಿಗೆ ಹೋದ್ರೆ ರೆಸ್ಟ್ ತಗೊತೀಯಾ? ಹೆಂಗೆ ಮದುವೆ ಮಾಡಿಕ್ಕೆ ನೀನು ತಿಳ್ಕೊಂಬರ್ತೀಯ ಅಂತ. ಅಜ್ಜಿಗೆ ಹುಷಾರಿಲ್ಲ ಅಲ್ಲ ಪಾಪ, ನಿನಗೆ ಬೇರೆ ಮಾಡಿಕ್ತವು. ನೀನು ಬಾ ಜೊತೆಗೆ, ನೀನು ಮಾಡಿಕೋ. ಅಪ್ಪನಿಗೆ ನಿನ್ನ ತಮ್ಮನಿಗೆ ನಿನ್ನ ಮಗ ಮಾಡಿಕ್ತಾನೆ. ನೀನು ಅಲ್ಲಿ ಬಂದುಬಿಟ್ಟು ನಮ್ಮ ಅಜ್ಜಿಗೆ ನನಗೆ ಎಲ್ಲ ಮಾಡಿಕೋ. ಗೈಸ್ ನಮ್ಮಮ್ಮ ಕೆಲಸನೇ ಅದು ಗೈಸ್. ಊರಿಗೆ ಹೋದಾಗ ಅವ್ರು ಇನ್ನೇನು ಮಾಡಲ್ಲ. ಅಲ್ಲಿ ಇಲ್ಲೇನು ಮಾಡ್ತಾರೋ ಅಲ್ಲೂ ಅದೇ ಹೋಗಿ ಮಾಡೋದವರು, ಅಡುಗೆ ಮಾಡೋದು. ಎಲ್ಲಾದ್ರೂ ತಪ್ಪಲ್ಲ ನಮ್ಮಮ್ಮಗೆ ಅಡುಗೆ ಮಾಡೋದು ಮಾತ್ರ. ಖುಷಿ ನೋಡಿ. ನಾನು ಹೋಗಲ್ಲ ಗೈಸ್ ಅಡುಗೆ ಮಾಡೋದಕ್ಕೆ ಮಾತ್ರ. ನಮ್ಮ ಮನೇಲೇ ಮಾಡೋದಕ್ಕೆ ಕಷ್ಟ. ನಮ್ಮ ಅಜ್ಜಿ ಮನೆಗೆ ಹೋಗಿ ನಾನೇನು ಮಾಡಲಿ? ನಮ್ಮ ಅಮ್ಮಗೆ ಅಡುಗೆ ಮಾಡಬೇಕು ಅಂದ್ರೇ ಕಷ್ಟ. ನಮ್ಮಮ್ಮಗೂ ಎಲ್ರಿಗೂ ಅಷ್ಟೇ. ಒಂದೊಂದು ಮಾಡ್ತಿದ್ದಿಲ್ಲ ಅಂತಲ್ಲ, ನನಗಿದ್ದಿದ್ದು ಕಷ್ಟ. ನಮ್ಮನೇಲಿ ಹೆಂಗೋ ಮಾಡ್ಬಿಡ್ತೀವಿ, ಅಲ್ಲಿ ಹೋದಾಗ ಮಾಡಬೇಕು ಅಂದ್ರೆ ಅಲ್ಲ. ನಮ್ಮ ಅಜ್ಜಿ ಊರಿಗೆ ಹೋಗಿ ತಕ್ಷಣ ನಾವು ಹೋಗಿದ್ದು ನೋಡೇನೆ ಒಬ್ಬಟ್ಟು ಮಾಡ್ಲಾ ಅದೊಂದು ಬಿಟ್ಟರೆ ಬೇರೆ ಏನೋ ಅವ್ರಿಗೆ ನೆನಪೇ ಆಗಲ್ಲ. ತುಂಬ ರಿಸ್ಕ್ ಪ್ರಾಸೆಸ್ ಅದು. ಯಾವ ಒಬ್ಬಟ್ಟು ಬೇಡ, ಏನು ಮಾಡ್ಕೊಂಡು ತಿನ್ನೋದು ಬೇಡ ಅನ್ಸ್ಬಿಡ್ತೈತೆ. ಓಕೆ ಗೈಸ್, ಬಾಯ್. ಗೈಸ್ ಈಗ ಟೈಮ್ ಬಂದು 12 ಗಂಟೆ ಆಗ್ತಾ ಬಂತು. ನನ್ನ ಏನು ರೆಡಿ ಆಗೋಕ್ಕೂ ಆಗಲ್ಲ ಇವತ್ತು. ಕೆಲಸ ಅಂದರೆ ಕೆಲಸ. ಅದಕ್ಕೆ ಈಗ ಟೈಲರಿಂಗ್ ಕ್ಲಾಸಿಗೆ ಬೇರೆ ಬರ್ತಾ ಇದ್ದಾರೆ. ರಜಾ ಕೊಡೋಣ ಅಂದ್ಕೊಂಡೆ, ಮರ್ತೋಗ್ಬಿಟ್ಟಿದ್ದೀನಿ ಅವ್ರು ಮೆಸೇಜ್ ಮಾಡೋದು. ಪಾಪ ಒಂದು ಹುಡುಗಿ ಹೆಬ್ಬಾಳೆಯಿಂದ ಬರ್ತಾಯಿದ್ದಾಳೆ. ಇಲ್ಲಿರೋರ್ಗಾಗಿದ್ದಿದ್ರೆ ಇಲ್ಲಿ ಬಂದಾಗ ಹೇಳಿದ್ರು ಅವರು ಹೋಗಿರೋರು ವಾಪಸ್ಸು. ಆದರೆ ಹೆಬ್ಬಾಳೆಯಿಂದ ಒಂದು ಹುಡುಗಿ ಬರ್ತಿತ್ತು, ಪಾಪ ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಈಗ ಹೀಗೆ ಕ್ಲಾಸ್ಗೆ ಹೋಗ್ತಾಯಿದ್ದೀನಿ ಗೈಸ್. ಏನು ಮಾಡೋಕ್ಕಾಗಲ್ಲ. ಇವತ್ತು ನನ್ನ ಟೈಮ್ ಹಂಗಿದೆ. ಏನೂ ರೆಡಿ ಕೂಡ ಆಗಿಲ್ಲ. ಹಂಗೆ ಹೋಗಿ ಒಂದು 2 ಅವರ್ ಕ್ಲಾಸ್ ತಗೊಂಡು ಹೋಗ್ಬಿಟ್ಟು ಬರ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ. ಮತ್ತು ಹಿಂಗೆ ಹೋಗೋಕ್ಕಾಗುತ್ತಾ?
ಯಾವಾಗಲೂ ಇದ್ದಂಗೆ ಇರ್ತೀಯ. ಯಾವಾಗಲೂ ಹಿಂಗೆ ಇರ್ತೀನಾ? ಯಾವಾಗಲೂ ಹಿಂಗೆ ಇರ್ತೀನಾ? ಮನೇಲಿ ಇದ್ದರೆ ಏನು ಇದು ಮಾಡಿಲ್ಲ ಅಂದರೆ ಹಿಂಗೆ ಇರೋದು. ನಮ್ಮ ಪೂಜಾಗೆ ಏನು ಮಾಡೋದು? ಕುಡೀರಿ. ಹ್ಞೂ ಗೈಸ್ ನಮ್ಮ ವೀಕ್ ಪಾಯಿಂಟ್ ಗೈಸ್. ಸುಮ್ಮನೆ ಪರ್ಚ ಹಾಕೋದು ನನಗೆ ಆಗಲ್ಲ. ಅಲ್ಲಿ ಕಚ್ಕೊಂಡು ಬರ್ತಾರೆ ಒಬ್ರಿಗಾಗಲ್ಲ ಗೈಸ್. ಕೈ ಮುರಿದಾಕ್ತಾರೆ ಗೈಸ್. ಬೆಳ್ಳು ನಿಂಗೆ ಶಕ್ತಿ ಆಯ್ತಮ್ಮಮ್ಮ. ಗೈಸ್ ನಮ್ಮ ತಾತ ಬಂದಾಗಲೇ ಹೋಗ್ತಾ ಇದ್ದಾರೆ. ಹಾಯ್ ಮಾಡು ತಾತ. ಹಾಯ್ ಬಾಯ್ ಎರಡು. ಬರ್ತೀನಿ. ಬೆಳಗ್ಗೆಗೆ ಹೋಗಿರೋ ಇರಿ ಅಂದರೆ ಇರ್ತಾ ಇಲ್ಲ. ಗಾಡಿಯಲ್ಲಿ ಸೇವಂತಿ ಥರ ಆಗ್ಬಿಟ್ಟು ಕೀಯನ್ನು ಕೊಟ್ಟಿದ್ರೆ ಮನೆ ತಗೊಂಡು ಕೀಯನ್ನು ಕೊಟ್ಟಿಲ್ಲ. ಇದಕ್ಕೆ ಹೋಗ್ತಾ ಇದ್ದಾರೆ. ಗಾಡಿ ಯಾರನ್ನ ಎತ್ಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು. ಸರಿ ಬಾಯ್. ಬಾಯ್ ಬಾಯ್. ನಮ್ಗೆ ಯಾಕೆ ಹೊಡಿತಾ ಇದೀಯ? ಇದು ಯಾಕೋ ಜಾಸ್ತಿ ಆಯಿತು. ಕೈ ಬಿಡು ಹೇಳ್ತೀನಿ. ಕೈ ಬಿಡು ಹೇಳ್ತೀನಿ. ಬಿಡೋ ಕೈ. ಕೈ ಬಿಡು. ನಾನು ಅದು ಯಾವುದು ಹಾಕ್ಬೇಕು. ನಾನು ಹಾಕ್ತೀನಲ್ಲ. ನೋಡ್ತಾ ಇದ್ದೀನಿ. ಏನೋ ನೋಡಿ ಗೈಸ್, ನಮ್ಮ ಫ್ರೆಂಡ್ ಭಯ ಬಿದ್ದುಬಿಟ್ರು ನನ್ನ ನೋಡಿಬಿಟ್ಟು. ಏನೋ ಸ್ಪೆಷಲ್ ಮಾಡ್ತಾವ್ರೆ ಚಿಕನ್ನು. ಒಳ್ಳೆ ಟೈಮಿಗೆ ಬಂದಿದ್ದೀವಿ ಹಂಗಾದ್ರೆ ನಾವು. ಚಿಕನ್ ಫ್ರೈ ಏನು ಮಾಡ್ತಾ ಇದೆಯಮ್ಮ? ಚಿಕನ್ ಫ್ರೈ. ನಾನು ಮಮ್ಮಿ ಅವರೆಲ್ಲ ಹೋಗಿದ್ದೆ. ಯಾವ ಕೂಡ ಕಟ್ ಮಾಡಿಸ್ಬಿಟ್ಟಿದ್ದೀವಿ ಮತ್ತೆ. ನಾನೇ ಮಾಡ್ಕೊಂಡು ನೀನೇ ಮಾಡ್ಕೊಂಡ? ಓ ನೈಸ್. ನೋಡಿ ಗೈಸ್, ನಮ್ಮ ಉನ್ನತಿನೇ ಕೂದಲು ಕಟ್ ಮಾಡ್ಕೊಂಡ್ಲಂತೆ. ಚೆನ್ನಾಗಿ ಮಾಡ್ಕೊಂಡು. ನಮ್ಮ ಉನ್ನತಿಗೆ ಸ್ವೀಟ್ ಕೊಟ್ಟರೆ ರೀಸನ್ ಕೇಳ್ತಾಳೆ. ರೀಸನ್ ಇದ್ದರೆ ಮಾತ್ರ ಸ್ವೀಟ್ ತಿನ್ಬೇಕಂತೆ. ಹಾಂ, ನಾನು ಬರ್ಡೇ ಅಂತ ಹೇಳ್ತಾ ಇದ್ದೀನಿ. ಅಂದಿಲ್ಲ. ಉನ್ನತಿ ಫಸ್ಟ್ ಟೈಮ್ ನನ್ನ ಬರ್ಡೇಗೆ ವಿಶ್ ಮಾಡ್ದ? ಮಾಡಿದ್ನಲ್ಲ. ಯಾವಾಗ? ಹ್ಯಾಪಿ ಬರ್ಡೇ ಅಂತ. ಯಾವಾಗ? ಇವಾಗ ನೋಡು, ಆಮೇಲೆ ಕೇಕ್ ಕಟ್ ಮಾಡೋಣ ಬಂದ್ಬಿಡು. ನನ್ನ ಬರ್ಡೇ ಇದ್ದಾಗ ಒಂದು ಬರ್ಡ್ ಆಗಿದ್ರೆ ಈ ಥರ ಇರಲ್ವ? ನನ್ನ ಬರ್ಡೇ ವಿಶೇ ಮಾಡಿಲ್ಲ ಉನ್ನತಿ. ಬರ್ಡ್ ಮೊನ್ನೆ ಆಗೋಯ್ತಲ್ಲ, ಈ ಥರ ಇರಲ್ವ? ಮೊನ್ನೆ ಆಗೋಯ್ತಲ್ಲ, ನೀವು ವಿಶ್ ಮಾಡ್ದ? ಆಗಸ್ಟ್. ನಮ್ದು ಆಗಸ್ಟ್. ನಿಂದು ಆಗಸ್ಟಾ? ಸೇಮ್ ಪಿಂಚ್. ಸೇಮ್ ಪಿಂಚ್. ಬಾಗಿಲ್ತಿದ್ದೆ. 27